ಚಳ್ಳಕೆರೆ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರೇಮಧುರೆ ಅಂಚೆ ಉಪ್ಪರಹಟ್ಟಿ ಗ್ರಾಮದ ಒಂದೇ ಜಾತಿಗೆ ಸೇರಿದ ಅನುಷಾ ಹಾಗೂ ಚಿರಂಜೀವಿ ವೈ ಇವರುಗಳು ವಯಸ್ಸಿನಲ್ಲಿ ಮೇಜರ್ ಆಗಿದ್ದು ಪರಸ್ಪರ ಪ್ರೀತಿಸಿ ದಿನಾಂಕ 3/1/2026ರಂದು ಕಾನೂನುಬದ್ಧವಾಗಿ ವಿವಾಹವಾಗಿದ್ದಾರೆ. ವಿವಾಹದ ಬಳಿಕ ದಿನಾಂಕ 5/1/2026ರಂದು ದಂಪತಿಗಳು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಪ್ರಾಣ ಭದ್ರತೆ ಕುರಿತು ಲಿಖಿತ ಮನವಿ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ಪಿ ಅವರು ಚಳ್ಳಕೆರೆ ಪೊಲೀಸ್ ಠಾಣೆಯ ಪಿಎಸ್ಐ ವೀರೇಶ್ ಅವರಿಗೆ ದೂರವಾಣಿ ಮೂಲಕ ಸೂಚನೆ ನೀಡಿ ದಂಪತಿಗಳ ಹೇಳಿಕೆ ಪಡೆದು ವಿಡಿಯೋ ದಾಖಲಿಸಿ ಕಳುಹಿಸುವಂತೆ ಆದೇಶಿಸಿದ್ದರು. ಹುಡುಗಿಯ ಚಿಕ್ಕಪ್ಪ ನಾಗರಾಜ್ ಬಿನ್ ಲಿಂಗಪ್ಪ ಹಾಗೂ ಮಾವನಾದ ಲೋಕೇಶ್ ಬಿನ್ ವಿರೂಪಣ್ಣ ಇವರಿಂದ ಕೊಲೆ ಬೆದರಿಕೆ ಎದುರಾಗುತ್ತಿದೆ ಎಂದು ದಂಪತಿಗಳು ಆರೋಪಿಸಿದ್ದ ಹಿನ್ನೆಲೆಯಲ್ಲಿ ಪ್ರಕರಣ ಗಂಭೀರ ಸ್ವರೂಪ ಪಡೆದಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಸಂಘಟನೆಯ ಪ್ರಿಯಾಂಕಾ, ಅನಂತಮೂರ್ತಿ ನಾಯಕ್ ಹಾಗೂ ದೇವರಾಜ್ ಅವರ ಹಸ್ತಕ್ಷೇಪದೊಂದಿಗೆ ಪೊಲೀಸ್ ಇಲಾಖೆ ತಕ್ಷಣ ಸ್ಪಂದಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದೆ. ಇದರೊಂದಿಗೆ ಪ್ರೇಮಿಗಳ ಮೇಲಿದ್ದ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಅಂತ್ಯ ಕಂಡಿದೆ ಎಂದು ತಿಳಿದುಬಂದಿದೆ. ಈ ಕುರಿತು ಅನಂತಮೂರ್ತಿ ನಾಯಕ್ ಹಾಗೂ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಸಂಘಟನೆಯ ಪ್ರಿಯಾಂಕಾ ಅವರೊಂದಿಗೆ ಅನುಷಾ ಮತ್ತು ಚಿರಂಜೀವಿ ಅವರುಗಳು ಸಿ-ಟೌನ್ ನ್ಯೂಸ್ ಜೊತೆ ಮಾತನಾಡಿ, ನಾವು ಪ್ರಾಪ್ತ ವಯಸ್ಕರಾಗಿದ್ದು ಕಾನೂನಿನ ಪ್ರಕಾರ ವಿವಾಹವಾಗಿರುವುದರಿಂದ ನಮಗೆ ಪೊಲೀಸ್ ಇಲಾಖೆ ಹಾಗೂ ಸಂಘಟನೆ ನೀಡಿದ ಸಹಕಾರದಿಂದ ನ್ಯಾಯ ಸಿಕ್ಕಿದೆ ಎಂದು ತಿಳಿಸಿದ್ದಾರೆ. ಪಾಪ ಅವರು ಯುವ ಪ್ರೇಮಿಗಳು ಎಲ್ಲಾದ್ರೂ ಒಂದು ಕಡೆ ಇರ್ತಾರೆ. ಆದರೆ ಕೆಲವೊಬ್ಬರು ಕಿಡಿಗೇಡಿಗಳು ಇರ್ತಾರಲ್ಲ, ಅವ್ರ ಜೊತೆಗಿರೋರು, ಅವ್ರ ಮಾವ, ಅವ್ರ ಚಿಕ್ಕಪ್ಪ, ಹುಡುಗಿ ತಂದೆ ತಾಯಿಯಿಂದ ಏನು ತಪ್ಪಿಲ್ಲ, ಹುಡುಗನ ತಂದೆ ತಾಯಿಯಿಂದ ಏನು ತಪ್ಪಿಲ್ಲ, ಅವ್ರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದರೆ ಕೆಲವೊಬ್ರು ಇರ್ತಾರಲ್ಲ, ಅವ್ರ ಚಿಕ್ಕಪ್ಪ, ಅವ್ರ ಮಾವ, ನೀನು ಕೊಲೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಬೆದರಿಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ. ನನ್ನ ಹೆಸರು ಪ್ರಿಯಾಂಕಾ ಅಂತ, ಕರ್ನಾಟಕ ಮಹಿಳಾ ಮತ್ತು ರಕ್ಷಣಾ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ. ಅನುಷ್ಕಾ ಮತ್ತು ಚಿರಂಜೀವಿ ಅವರಿಬ್ಬರು ಬಂದುಬಿಟ್ಟು ನಮ್ಮ ಹತ್ರ ಮನವಿ ಕೊಟ್ಟಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ಮದುವೆ ಆಗಿದ್ವಿ, ನಮ್ಮ ಹುಡುಗಿ ಕಡೆಯಿಂದ, ಇವ್ರ ಕಡೆಯಿಂದ ಹಿಂಗೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ, ಎಲ್ಲೋದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದು ಮನವಿ ಕೊಟ್ಟಿದ್ದರು. ಸೊ ನಾವು ಅವ್ರನ್ನ ಕರ್ಕೊಂಬಂದು ಈಗ SP ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಅವರಿಗೆ ಏನೇ ಆಗಲಿ ನ್ಯಾಯ ಕೊಡಿಸ್ಬೇಕು. ಇನ್ನೊಂದು, ಅವ್ರಿಗೆ ಬೆದರಿಕೆ ಹಾಕಿದಾರಲ್ಲ, ಅವ್ರು ಯಾರೇ ಇದ್ರೂ ಅದೇನೇ ಸಮಸ್ಯೆ ಬಂದರು. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ-ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.